ಇಂಡಿಗೋ ವಿಮಾನ ಬಿಕ್ಕಟ್ಟು 7 ದಿನಗಳನ್ನು ಪೂರೈಸಿದೆ. ಇಂಡಿಗೋ ಎಡವಟ್ಟಿಗೆ ವೈಮಾನಿಕ ಸೇವೆ ಅಸ್ತವ್ಯಸ್ತಗೊಂಡಿದೆ. ಪ್ರಯಾಣಿಕರ ಪರದಾಟಕ್ಕೆ ಮುಕ್ತಿ ಸಿಕ್ಕಿಲ್ಲ. ವಿಮಾನಗಳು ರದ್ದಾದ ಬಗ್ಗೆ ಪ್ರಯಾಣಿಕರಿಗೆ ಸದ್ಯ ಮೊದಲೇ ಮಾಹಿತಿಯನ್ನ ನೀಡ್ತಾ ಇದ್ದು ಏರ್ಪೋರ್ಟ್ನಲ್ಲಿ ಗೊಂದಲ ಕಡಿಮೆಯಾಗಿದೆ. ಹೀಗಿದ್ರೂ ಪ್ರಯಾಣಿಕರ ಲಗೇಜ್ ಸಂಕಷ್ಟ ಮುಂದುವರೆದಿದೆ. ಮುಂದುವರಿದ ಇಂಡಿಗೋಳಾಟ, ಪ್ರಯಾಣಿಕರ ಪರದಾಟ. ಹತ್ರತ್ರ ವಾರ ಕಳಿತು, ಇಂಡಿಗೋ ಗೋಳಾಟ ಮಾತ್ರ ಮುಗಿತಿಲ್ಲ. ಇವತ್ತು ಕೂಡ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 126 ಲೋಹದ ಹಕ್ಕಿಗಳು ಟೇಕ್ ಆಫ್ ಆಗಿಲ್ಲ. ಇನ್ನು ಏರ್ಪೋರ್ಟ್ನಿಂದ ಡಿಪಾರ್ಚರ್ ಆಗಬೇಕಾಗಿದ್ದ 64 ವಿಮಾನಗಳು ಹಾಗೂ ಅರೈವಲ್ ಆಗಬೇಕಿದ್ದ 62 ವಿಮಾನಗಳು ರದ್ದಾಗಿವೆ. ಒಟ್ಟಾರೆ ಬೆಳಗ್ಗೆಯಿಂದ ಮಧ್ಯರಾತ್ರಿಯವರೆಗೂ 126 ವಿಮಾನಗಳ ಹಾರಾಟ ರದ್ದಾಗಿದೆ. ರದ್ದಾದ ವಿಮಾನಗಳ ಬಗ್ಗೆ ಪ್ರಯಾಣಿಕರಿಗೆ ಇಂಡಿಗೋ ಸಿಬ್ಬಂದಿ ಮೊದಲೇ ಮೆಸೇಜ್ ಮೂಲಕ ಸಂದೇಶ ರವಾನಿಸುತ್ತಿದ್ದಾರೆ. ಹೀಗಾಗಿ ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ಬಂದು ಗೊಂದಲ ಮಾಡಿಕೊಳ್ಳುವುದು ತಪ್ಪಿದೆ. ಈ ಗೊಂದಲಗಳ ಮಹಾಪೂರಗಳ ನಡುವೆ ಇಂಡಿಗೋ 610 ಕೋಟಿ ರೂಪಾಯಿ ಮೌಲ್ಯದ ಟಿಕೆಟ್ಗಳ ಹಣವನ್ನ ಪ್ರಯಾಣಿಕರಿಗೆ ಮರುಪಾವತಿಸಿದೆ. ಟಿಕೆಟ್ ಹಣ ಮರುಪಾವತಿ ಹಾಗೂ ಲಗೇಜ್ ಹಿಂತಿರುಗಿಸುವ ಪ್ರಕ್ರಿಯೆ ವೇಗವಾಗಿ ನಡೀತಿದ್ದು ಇಲ್ಲಿಯವರೆಗೆ 3,000 ಪ್ರಯಾಣಿಕರ ಲಗೇಜ್ ಬ್ಯಾಗ್ಗಳನ್ನ ಹಿಂತಿರುಗಿಸಿರುವುದಾಗಿ ಮಾಹಿತಿ ನೀಡಿದೆ. ಈ ಮಧ್ಯೆಯೂ ಕೆಲ ಪ್ರಯಾಣಿಕರು ಲಗೇಜ್ ವಾಪಸ್ ಪಡೆಯಲು ಪರದಾಟ ಮುಂದುವರೆದಿದೆ. They are supposed to follow that properly, ಅಲ್ವಾ? ಟಿಕೆಟ್ ಆದ್ಮೇಲೆ ಎಷ್ಟು ಜನಕ್ಕೆ ಹಿಂಗೆ ಇದು ಮಾಡೋದು ತಪ್ಪು. ಈಗ ಇದು ಕ್ಯಾನ್ಸಲ್ ಆಗ್ತಿದೆ ಅಂತ ಬೇರೆ ಫ್ಲೈಟ್ಸ್ನವರೆಲ್ಲ ಚಾರ್ಜಸ್ ಜಾಸ್ತಿ ಮಾಡಿ ತಗೋತಾ ಇದ್ದಾರೆ. ದಿಸ್ ಇಸ್ ಆಲ್ಸೋ ರಾಂಗ್. ಇನ್ನ ನಮ್ಮ ಕಂಟ್ರಿಗೆ ಆಗ್ಬೇಕಾದ್ದು ತುಂಬಾ ಇದೆಯಪ್ಪ. ಇಂಡಿಗೋ ವಿಮಾನ ರದ್ದಾಗಿ ಪ್ರಯಾಣಿಕರು ಪರದಾಡುತ್ತಿರೋ ಕಾರಣ ಕೆಂಪೇಗೌಡ ಏರ್ಪೋರ್ಟ್ಗೆ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬೋನಾಥ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಏರ್ಪೋರ್ಟ್ನಲ್ಲಾದ ಸಮಸ್ಯೆಗಳ ಕುರಿತು ಇಂಡಿಗೋ ಮುಖ್ಯಸ್ಥರ ಜೊತೆ ಚರ್ಚೆ ನಡೆಸಿದ್ದಾರೆ. ಏರ್ಲೈನ್ಸ್ ಅವರು ಕ್ಲಾರಿಫೈ ಮಾಡಬೇಕು. ಬಟ್ ನಾನು ಈಗ ಅವ್ರ ಜೊತೆ ಮಾತಾಡಿದಾಗ ಮೇನ್ಲಿ ಬಂದಿದ್ದು ಅವ್ರ ಜೊತೆ ಮಾತಾಡೋಕ್ಕೆ ಬಾಯಲವ್ರ ಜೊತೆ ಮಾತಾಡೋಕ್ಕೆ ಅಂತ ಬಂದಿದೆ. ಈಗ ಅವರು 70-75% ಆಲ್ರೆಡಿ ನಾರ್ಮಲ್ಸಿ ರೆಸ್ಟೋರ್ ಆಗಿದೆ ಅಂತ ಹೇಳ್ತಾರೆ ಆಪರೇಷನ್ಸ್ ಎಲ್ಲ. ಇನ್ನು ಕೆಲವು ಫ್ಲೈಟ್ಸ್ ಏನಿದೆ ನೆಕ್ಸ್ಟ್ 2 to 3 ಡೇಸ್ ಒಳಗಡೆ ಕಂಪ್ಲೀಟ್ಲಿ 100% ನಾರ್ಮಲೈಸ್ ಆಗುತ್ತೆ ಅಂತ ನಾನು ಹೇಳ್ತಾರೆ. ಆಲ್ರೆಡಿ ಬುಕ್ ಆಗಿರೋದು ರಿಫಂಡ್ ಆಗುತ್ತೆ ಅಥವಾ ಯಾವಾಗ ಆದರೆ ರಿಫಂಡ್ ಕ್ಲಾರಿಫಿಕೇಶನ್ ಮಾಡೋಕ್ಕಾಗಲ್ಲ. ರಿಫಂಡ್ ಬಗ್ಗೆ ಕ್ಯಾನ್ಸಲೇಷನ್ ಬಗ್ಗೆ ಅವರು ಅದು ಆ ಕಂಪನಿ ಪಾಲಿಸಿ ಡಿಸಿಷನ್ ಏನಿದೆ ಅವ್ರು ತಗೋಬೇಕು. ಒಟ್ಟಾರೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕಳೆದ 7 ದಿನಗಳಿಂದ ವಿಮಾನ ಸೇವೆಯಲ್ಲಿ ವ್ಯತ್ಯಯದ ಕಾರ್ಮೋಡ ಕರಗಿ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಆದರೂ ಇಂಡಿಗೋ ಸಂಸ್ಥೆ ಸಂಪೂರ್ಣ ವಿಮಾನಗಳ ಹಾರಾಟ ಶುರು ಮಾಡಿಲ್ಲ. ಕೆಲ ವಿಮಾನಗಳು ರದ್ದಾಗಿದ್ದು ಮತ್ತೆ ಕೆಲ ವಿಮಾನಗಳು ವಿಳಂಬವಾಗಿವೆ. ಪ್ರಯಾಣಿಕರ ಕಾಯುವಿಕೆ ಸಂಕಷ್ಟ ಮುಂದುವರೆದಿದೆ. ಚಂದನ, ಮೆಟ್ರೋ ಬ್ಯೂರೋ, ನ್ಯೂಸ್ ಫಸ್ಟ್.